ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಥ್ಯಾಂಕ್ ಯು. ಏನು ಹೇಳಿ, ನೀವು ಈ ರೀತಿ ನನಗೆ ಕೋಟ್ ಹಾಕಿ ಕಳಿಸ್ತೀರಲ್ಲ, ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ? ಇಷ್ಟು ಖುಷಿ ಯಾವುದೂ ಕೊಡಲ್ಲ. ನಾನು ಆಫೀಸ್ಗೆ ಹೋಗಿ ವಾಪಸ್ ಬರೋ ತನಕ ಈ ಖುಷಿ ಹಾಗೆ ಕ್ಯಾರಿ ಆಗ್ತಾ ಇರುತ್ತೆ. ನೀವು ಬಂದು ಕೋಟ್ ಹಾಕಿದ ಮೇಲೇ ನನ್ನ ತಯಾರಿ ಕಂಪ್ಲೀಟ್ ಆಗೋದು. ಹಾಗೆ ನೀವಿದ್ರೇ ನನ್ನ ಲೈಫ್ ಕಂಪ್ಲೀಟ್ ಅಂತ ಅನಿಸ್ಕೊಳ್ಳೋದು. ನಾನು ನಿಮ್ಗೆ ಅಷ್ಟೊಂದು ಅಟ್ಯಾಚ್ ಆಗಿಬಿಟ್ಟಿದ್ದೀನಿ ರೀ. ನೀವು ನನ್ನ ಅಗತ್ಯ ಅಲ್ಲ, ಅನಿವಾರ್ಯ. ನೀವು ನನಗೊಂಥರ ಅಡಿಕ್ಷನ್. ನೀವಿಲ್ಲದೆ ನನ್ನ ಜೀವನನೂ ನಾನು ಊಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಿಮ್ಮ ಮಾತು, ನಿಮ್ಮ ಸ್ಮೈಲು, ನಿಮ್ಮ ಹಗ್ಗು ಭಾಳ ಖುಷಿ ಕೊಡುತ್ತೆ ನನಗೆ. ಯಾವುದೇ ಟೈಮ್ನಲ್ಲಿ ಸುಮ್ಮನೆ ರಿವೈಂಡ್ ಮಾಡಿಕೊಂಡ್ರೆ ಸಾಕು, ನನ್ನ ಸ್ಟ್ರೆಸ್ಸು, ಟೆನ್ಷನ್ನು ಎಲ್ಲ ಮಾಯ ಆಗಿಬಿಡುತ್ತೆ. ಮತ್ತೆ ರೀಚಾರ್ಜ್ ಆಗ್ಬಿಡ್ತೀನಿ. ಥ್ಯಾಂಕ್ ಯು. ಅರೆ, ಇದೇನು ಇಷ್ಟೊಂದು ಡಲ್ ಆಗಿದ್ದೀರಲ್ಲ? ಅಲ್ಲ, ನಿಮ್ಮ ಗಂಡ ನಿಮ್ಮನ್ನ ಇಷ್ಟೊಂದು ಹೊಗಳ್ತಾ ಇದ್ದಾನೆ, ಇಷ್ಟ ಆಗ್ತಿಲ್ವಾ? ಖುಷಿ ಆಗಲಿಲ್ವಾ? ಖುಷಿ ಇದೆ. ಹಾಂ, ಮಧ್ಯಾಹ್ನ ನಿಮಗೆ ಏನು ಊಟಕ್ಕೆ ಕಳಿಸ್ಲಿ ಅಂತ ಯೋಚನೆ ಮಾಡ್ತಿದ್ದೆ. ಅಬ್ಬಬ್ಬಬ್ಬಬ್ಬ, ಅದಕ್ಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ರಾ? ನೋಡಿ, ನಿಮ್ಮ ರುಚಿ ಅಭಿರುಚಿ ಎಲ್ಲ ನನಗೆ ಗೊತ್ತಿದೆ. ನೀವೇನೇ ಮಾಡಿದ್ರು ಚೆನ್ನಾಗಿ ಮಾಡ್ತೀರಾ. ಗಂಜಿ ಮಾಡ್ಕಳಿಸ್ರಿ, ಸ್ವೀಟ್ ಪೊಂಗಲ್ ಇದ್ದಾಗಿರುತ್ತೆ. ಓಕೆ, ಅದರಲ್ಲಿ ನಿಮ್ಮ ಪ್ರೀತಿ ಕಾಳಜಿ ಎಲ್ಲ ಇರುತ್ತೆ. ತಲೆ ಕೆಡಿಸ್ಕೊಬೇಡಿ, ಏನು ಬೇಕಾದರೂ ಸರಿ ಮಾಡ್ಕಳಿಸಿ, ತಿಂತೀನಿ. ನಾನು ಮಾಡೋ ಅಡುಗೆ ಅಷ್ಟಿಷ್ಟನಾ ನಿಮಗೆ? ಓಹೋ, ಇವತ್ತೇನು ಭಾಳ ಹೊಗಳಿಸ್ಕೊಳ್ಳೋ ಮೂಡಲ್ಲಿದ್ದೀರಾ? ಎಲ್ಲ ನನ್ನ ಬಾಯಿಂದನೇ ಕೇಳಬೇಕು ಅಂತನಾ? ಮೇಡಮ್, ನಿಮ್ಮನ್ನು ಮದುವೆ ಆದಮೇಲೆ ನಾನು ಭಾಳ ದಪ್ಪ ಆಗಿದ್ದೀನಿ. ಹಾಗಂತ ಮುಂಚೆ ಏನು ಭಾಳ ಸ್ಲಿಮ್ ಆಗಿರಲಿಲ್ಲ. ಮದುವೆ ಆದಮೇಲೆ ಇನ್ನೂ ದಪ್ಪ ಆಗಿದ್ದೀನಿ. ಸೊ ಎಲ್ಲ ಕ್ರೆಡಿಟು ನಿಮಗೆ, ನಿಮ್ಮ ಊಟಕ್ಕೆ ಸೇರಬೇಕು. ಗೊತ್ತಾಯ್ತಾ? ಓ, ಅದೇ ಇನ್ಯಾರನ್ನಾದ್ರೂ ಮದುವೆ ಆಗಿದ್ದಿದ್ರೆ? ಇನ್ಯಾರನ್ನಾದ್ರೂ ಮದುವೆ ಆಗಿದ್ದಿದ್ರೆ? ಈಗ ನಿಮ್ಮನ್ನು ಮದುವೆ ಆಗಿದ್ದೀನಲ್ಲ, ಬೇರೆ ಯಾರನ್ನೋ ಮದುವೆ ಆಗೋ ವಿಚಾರ ಯಾಕೆ ಬಂತು? ಅಲ್ಲ, ಇರುತ್ತಲ್ಲ, ಮದುವೆ ಆದರೆ ಇಂಥವ್ರನ್ನ ಆಗಬೇಕು, ಇವ್ರನ್ನ ಹೆಂಡತಿಯಾಗಿ ಪಡಿಬೇಕು ಅಂತ. ಐ ಮೀನ್, ಡ್ರೀಮ್ ಗರ್ಲ್ ಆ ಥರ ಯಾರು ಇರಲಿಲ್ವಾ? ನೀವು ಒಳ್ಳೆ. ಯಾಕೆ ನಗ್ತಿದ್ದೀರಾ? ಅದೇನೋ ಡ್ರೀಮ್ ಗರ್ಲ್ ಅಂದ್ರಲ್ಲ, ಅದಕ್ಕೆ ನಗು ಬಂತು ನನಗೆ. ರೀ, ನನಗೆ ಡ್ರೀಮೇ ಬರ್ತಾ ಇಲ್ಲ ರೀ. ನಾನು ಎಲ್ಲ ಆಸೆನೂ ಬಿಟ್ಬಿಟ್ಟಿದ್ದೆ. ನಾನೊಂಥರ ಈ ಸೂಟು ಬೂಟು ಹಾಕ್ಕೊಂಡಿರೋ ಸನ್ಯಾಸಿ ಥರ ಇದ್ದೆ. ಈ ಜನ್ಮದಲ್ಲಿ ಮದುವೆ ಆಗಲ್ಲ, ನನಗೂ ಮದುವೆಗೂ ಸಂಬಂಧ ಇಲ್ಲ ಅಂತ ಸುಮ್ಮನೆ ಇದ್ಬಿಟ್ಟಿದ್ದೆ. ಸೊ ನೀವು ಈ ಪ್ರಶ್ನೆ ಕೇಳೋದೇ ತಪ್ಪು, ರಾಂಗ್ ನಂಬರ್. ಓಕೆ, ಆದರೂ ಇರುತ್ತಲ್ವಾ, ನಮ್ಮ ಸಣ್ಣ ವಯಸ್ಸಲ್ಲಿ ಲವ್ವು, ಇನ್ಫ್ಯಾಕ್ಚುಯೇಷನು, ಆ ಥರದ್ದೇನಾದರೂ ಯಾರಾದರೂ ಇದ್ರ? ನಿಮಿಷ ಇರಿ. ಹುಷಾರಿಲ್ವಾ? ಯಾಕೆ ಏನೇನೋ ಪ್ರಶ್ನೆ ಕೇಳ್ತಾ ಇದ್ರಲ್ಲ, ಏನಾಯ್ತು ನಿಮಗೆ? ನನಗೇನೂ ಆಗಿಲ್ಲ, ಹಾಗೆ ಕೇಳಿ ತಿಳ್ಕೊಳ್ಬೇಕು ಅಂತ ಕುತೂಹಲ ಅಷ್ಟೇ. ಆ ಥರ ಯಾರೂ ಇರಲಿಲ್ವಾ? ಕನಸಿನ ರಾಣಿ? ಕನಸಿನ ರಾಣಿನೂ ಇರಲಿಲ್ಲ, ಡ್ರೀಮ್ ಗರ್ಲು ಇರಲಿಲ್ಲ, ಆ ಥರದ್ದು ಏನೂ ನಡೀಲಿಲ್ಲ. ನಾನು ಭಾಳ ಡೀಸೆಂಟ್ ಮತ್ತು ಇನ್ನೋಸೆಂಟ್ ಆಗಿದ್ದೆ. ಹ್ಯಾಪಿ. ನೀವು ಲೇಟ್ ಆಗ್ತಾ ಇದೆ, ನಾನು ಆಫೀಸ್ಗೆ ನೋಡ್ತೀನಿ. ಬಾಯ್ ಬಾಯ್. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.